ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ 2026 ಜನವರಿ ತಿಂಗಳಿನ ಸಿಂಹ ರಾಶಿಯವರ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ. ಈ ತಿಂಗಳಿನಲ್ಲಿ ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಸೂರ್ಯ ಜನವರಿ 14ನೇ ತಾರೀಕು ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಶುಕ್ರನು ಕೂಡ ಜನವರಿ 13ನೇ ತಾರೀಕು ಅವರು ಕೂಡ ಮಕರ ರಾಶಿಗೆ ಪ್ರವೇಶ ಆಗುತ್ತೆ. ಕುಜನು ಕೂಡ ಜನವರಿ 16ನೇ ತಾರೀಕು ಅವರು ಕೂಡ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಇನ್ನು ಬುಧನು ಕೂಡ ಜನವರಿ 17ನೇ ತಾರೀಕು ಅವರು ಕೂಡ ಮಕರ ರಾಶಿಗೆ ಪ್ರವೇಶವನ್ನು ಮಾಡಿಕೊಳ್ತಾರೆ. ಏನು ಈ ಗ್ರಹ ಸಂಚಾರ ಇದೆ, ಈ ಗ್ರಹ ಸಂಚಾರದಿಂದ ಸಿಂಹ ರಾಶಿಯವರ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳು ನೋಡಿ. ಸಿಂಹ ರಾಶಿಯವರಿಗೆ ಸಂಕ್ರಾಂತಿ ಹಬ್ಬದ ದಿನದ ತನಕನೂ ಕೂಡ ಈ ತಲೆಯಲ್ಲಿ ಆರ್ಥಿಕ ವಿಚಾರವಾಗಿ ಸ್ವಲ್ಪ ತೊಂದರೆಗಳನ್ನ ಕಾಣಿಸ್ತಾ ಇರುತ್ತೆ. ತಲೆಯಲ್ಲಿ ದುಡ್ಡಿನ ಕೊರತೆ, ಇನ್ಕಮ್ ಕಡಿಮೆ ಆಗಿದೆ, ನಾನು ಏನ್ ಮಾಡಬೇಕು, ನಾನು ವ್ಯಾಪಾರದಲ್ಲಿದ್ದೀನಿ, ಆ ವ್ಯಾಪಾರವನ್ನು ವೃದ್ಧಿ ಮಾಡೋದಕ್ಕೆ ಏನ್ ಮಾಡಿದ್ರು ಸೆಟ್ ಆಗ್ತಿಲ್ವಲ್ಲ, ನಾನು ಉದ್ಯೋಗದಲ್ಲಿದ್ದೀನಿ, ನಾನು ಜಾಬ್ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ಇನ್ಕ್ರಿಮೆಂಟ್ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ, ಮತ್ತಾಮೇಲೆ ಪ್ರಮೋಷನ್ ಸಿಗ್ತಾ ಇಲ್ಲ, ಏನಾದ್ರೂ ಹೊಸದಾಗಿ ಮಾಡ್ಬೇಕಲ್ಲ, ಏನ್ ಮಾಡಿದ್ರೆ ಸರಿ ಹೋಗುತ್ತೆ, ಅದನ್ನ ಮಾಡೋಣ ಅಥವಾ ಇದನ್ನ ಮಾಡೋಣ, ಈ ತರ 10 ತಲೆಯಲ್ಲಿ ಸಾಕಷ್ಟು ಯೋಚನೆಗಳು ಇರುತ್ತೆ. ಯೋಚನೆ ಜಾಸ್ತಿ ಬರ್ತಾ ಇರುತ್ತೆ. ಆ ದುಡ್ಡು, ಶಾರ್ಟೇಜ್ ಆಫ್ ಮನಿ, ನಿಮಗೆ ಟ್ಯಾಲೆಂಟ್ ಇದೆ, ನಿಮಗೆ 4 ಜನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಥವಾ ಮನ್ನಣೆ ಕೊಡ್ತಾ ಇದ್ದಾರೆ ನಿಮ್ಮ ಮಾತಿಗೆ, ಅಥವಾ ನಿಮಗೆ ಒಂದು ರೆಕಾಗ್ನೈಸೇಷನ್ ಇದೆ, ನಿಮಗೆ ಒಳ್ಳೆ ಹೆಸರಿದೆ, ಆದ್ರೂ ಕೂಡ ನನಗೆ ಯಾಕೋ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಯಾಕೆ ಈ ತರ ಆಗ್ತಾ ಇದೆ. ಮತ್ತೆ ಬುಧನು ಕೂಡ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಸಂಕ್ರಾಂತಿ ಅಂದ್ರೆ ಜನವರಿ 17ನೇ ತಾರೀಕಿನ ತನಕ, ಜನವರಿ 1ನೇ ತಾರೀಕಿನಿಂದ ಜನವರಿ 17ನೇ ತಾರೀಕಿನ ತನಕನೂ ಕೂಡ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಿಮ್ಮ ಹೆಸರಿಗೆ ಚಿಕ್ಕ ಪುಟ್ಟದಾಗಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಕೂಡ ಬರ್ತಾ ಇರುತ್ತೆ. ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ಆರ್ಥಿಕ ವ್ಯವಹಾರಗಳಲ್ಲಿ ಆಗಿರ್ಬೋದು, ಬರ್ತಕ್ಕಂತಹ ಅಮೌಂಟ್ ಕಡಿಮೆ ಬರ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಾ ಇದೆ, ಅಲ್ಲಿ ಬರುತ್ತೆ ಖರ್ಚಾಗ್ಬಿಡುತ್ತೆ, ಕೈಗೆ ಬಂದ್ಬಿಡುತ್ತೆ, ಬಂದ ತಕ್ಷಣ ಖರ್ಚಾಗ್ಬಿಡುತ್ತೆ. ಸಂತಾನದ ಒಂದು ವಿಚಾರದಲ್ಲೂ ಕೂಡ ಏನೋ ಒಂಥರ ಚಿಕ್ಕ ಪುಟ್ಟ ವ್ಯತ್ಯಾಸಗಳು, ಈ ತರ ಸ್ವಲ್ಪ ಮನಸ್ಸಿಗೆ ಕಾಡೋದಕ್ಕೆ ಪ್ರಾರಂಭ ಆಗ್ತಾ ಇರುತ್ತೆ. ಸಂಕ್ರಾಂತಿ ಹಬ್ಬ ದಿನದ ನಂತರ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಸ್ವಲ್ಪ ಇದ್ದಿದ್ರಲ್ಲೇ ಬದಲಾವಣೆಗಳನ್ನ ನೀವು ನೋಡ್ತಾ ಹೋಗ್ತೀರಾ. ಸ್ವಲ್ಪ ಧೈರ್ಯ, ಸ್ಥೈರ್ಯ, ಆ ಮೆಂಟಲಿ ವೀಕ್ ಇರ್ತೀರಾ. ಸಂಕ್ರಾಂತಿ ಹಬ್ಬದ ದಿನದ ತನಕ ಸ್ವಲ್ಪ ಮೆಂಟಲಿ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಪ್ರಗತಿಯತ್ತ ನೀವು ಮುಂದಕ್ಕೆ ಹೋಗ್ತೀರಾ. ಮತ್ತಾಮೇಲೆ ಆಗ್ಬೇಕಾಗಿರೋ ಕೆಲಸ ಕಾರ್ಯಗಳು, ಅದು ಕೋರ್ಟ್ ವಿಚಾರ ಆಗಿರ್ಬೋದು, ಅಥವಾ ಯಾರಾದ್ರೂ ಒಂದು ನಿಮ್ಮ ಮೇಲೆ ಏನಾದ್ರೂ ಒಂದು ದೂಷಣೆ ಮಾಡಿರೋದಾಗಿರಬಹುದು, ಈ ತರ ಎಲ್ಲನೂ ಕೂಡ ಆ ಕಳಂಕವನ್ನು ಏನಿದೆ, ಆ ಕಳಂಕವನ್ನು ತೊಳ್ಕೊಳ್ಳೋದಿಕ್ಕೆ ಅಲ್ಲಿ ನಿಮಗೆ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ. ಆದ್ರೆ 6ನೇ ಮನೆಯಲ್ಲಿ ಶುಕ್ರ ಅಷ್ಟೊಂದು ಒಳ್ಳೆ ಫಲಿತಾಂಶ ಕೊಡೋದಿಲ್ಲ. ಸ್ವಲ್ಪ ಈ ಸೋದರಿಯರ ಜೊತೆ, ಮತ್ತಾಮೇಲೆ ತಾಯಿಯ ಜೊತೆ, ಮತ್ತಾಮೇಲೆ ಹೆಂಡತಿಯ ಜೊತೆ, ಮತ್ತೆ ಪರಸ್ತ್ರೀಯರ ಜೊತೆ ಸಾಕಷ್ಟು ಒಂದು ವೈಮನಸ್ಸು ಅಥವಾ ವೈರತ್ವಗಳು ಕೂಡ ಉಂಟಾಗೋದಕ್ಕೆ ಇಲ್ಲಿ ಅವಕಾಶನೂ ಕೂಡ ಇರುತ್ತೆ. ಅಂದ್ರೆ ಇಲ್ಲಿ ಬೇರೆ ತರಹದ ನಿಮಗೆ ಗ್ರಹ ಸ್ಥಿತಿ ಉತ್ತಮವಾಗಿದ್ರು ಕೂಡ ಈ ಶುಕ್ರನ ಪ್ರವೇಶ 6ನೇ ಮನೆಗೆ ಆಗ್ತಾ ಇದೆಯಲ್ವಾ, ಇದು ಸ್ವಲ್ಪ ನಿಮಗೆ ಎಲ್ಲೋ ಒಂದ್ ಕಡೆ ಚಿಕ್ಕ ಪುಟ್ಟ ತೊಂದರೆಗಳು ಸ್ತ್ರೀಯರ ವಿಚಾರದಲ್ಲಿ ನಿಮಗೆ ಕಂಡು ಬರ್ಲಿಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಸಂಕ್ರಾಂತಿ ದಿನದ ತನಕ ಆ ಬಿಸ್ನೆಸ್ ಅಥವಾ ಆ ಸಂತಾನದ ಒಂದು ವಿಚಾರದಲ್ಲಿ, ಮತ್ತಾಮೇಲೆ ಎಸ್ಪೆಷಲಿ ನೀವು ಆಲೋಚನೆ ಮಾಡ್ತಕ್ಕಂತಹ ವಿಧಾನ ಆಗಿರಬಹುದು, ಮತ್ತಾಮೇಲೆ ನೀವು ಜಾಬಲ್ಲಿ ಆಗಿರ್ಬೋದು, ಈ ತರ ನೀವೇನು ಅಂದ್ಕೊಂತೀರೋ ಅದೆಲ್ಲನೂ ಕೂಡ ಅದು ತಟಸ್ಥ ಆಗ್ತಾ ಇರುತ್ತೆ, ನ್ಯೂಟ್ರಲ್ ಆಗ್ಬಿಡುತ್ತೆ. ಅಲ್ಲಿಗಲ್ಲಿಗೆ ಸುಮ್ಮನೆ ನೀವು ಅಂದ್ಕೊಂತೀರಾ, ಅಂದ್ರೆ 10 ತಲೆಯಲ್ಲೇ ಬಂದ್ಬಿಡುತ್ತೆ, ಒಟ್ಟಿಗೆನೆ 10 ನೀವು ಅಂದ್ಕೊಂತಾ ಇರ್ತೀರಾ, ನಾನು ಹಿಂಗ್ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದ್ಯಾವುದು ಕೂಡ ಕಾರ್ಯರೂಪಕ್ಕೆ ಬರೋದಿಲ್ಲ. ಬಟ್ ಜನವರಿ ಸಂಕ್ರಾಂತಿ ಹಬ್ಬ ದಿನದ ನಂತರ ಸ್ವಲ್ಪ ಪರಿಸ್ಥಿತಿಗಳು ನಿಮ್ಮ ಅನುಕೂಲಕ್ಕೆ ಬರ್ತಾ ಹೋಗುತ್ತೆ. ಆ ಟೆನ್ಷನ್ ಕಡಿಮೆ ಆಗುತ್ತೆ, ಆ ಒತ್ತಡಗಳು ಕಡಿಮೆ ಆಗುತ್ತೆ, ಜಾಬಲ್ಲಿ ಸಕ್ಸಸ್ ಸಾಧಿಸ್ತೀರಾ. ಮತ್ತಾಮೇಲೆ ಬಾಸ್ ಜೊತೆ, ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಬಾಸ್ ಆಗಿರ್ಬೋದು, ಅವ್ರ ಜೊತೆ ಸ್ವಲ್ಪ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಬಾಂಧವ್ಯ ನಿಮಗೆ ಮತ್ತೆ ಸಿಗ್ತಾ ಹೋಗುತ್ತೆ. ಈ ತರ ಸಿಚುಯೇಷನ್ ನಿಮಗೆ ಪಾಸಿಟಿವ್ ಇದ್ರೂ ಕೂಡ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರ್ಬೇಕು, ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ಇರಿ.
ಇದು ಸಿಂಹ ರಾಶಿಯವರ ಮೇಲೆ ಆಗ್ತಕ್ಕಂಥದ್ದು. ಸ್ವಲ್ಪ ಈ ಜನವರಿ 14ನೇ ತಾರೀಕಿನ ನಂತರ ಬರ್ಬೇಕಾಗಿರೋ ಅಮೌಂಟ್ ಆಗಿರ್ಬೋದು, ಯಾವ್ದಾದ್ರು ನಿಮಗೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಥವಾ ನಿಮ್ಮ ಒಂದು ವ್ಯಾಪಾರದಲ್ಲಿ ಆಗಿರ್ಬೋದು, ಸ್ವಲ್ಪ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಸಂಕ್ರಾಂತಿ ನಂತರ ಸ್ವಲ್ಪ ವೃದ್ಧಿ ಆಗ್ತಾ ಹೋಗುತ್ತೆ ಅಂತಾನೆ ಹೇಳಬಹುದು. ಇನ್ನು ನೋಡಿ, ಇದು ಗೋಚಾರದ ಫಲಿತಾಂಶಗಳು ಮಾತ್ರ. ಇದು ಗೋಚಾರದಲ್ಲಿ ಗ್ರಹ ಸ್ಥಿತಿಗಳು ಈ ತರ ಬಂದಾಗ ನಮಗೆ ಈ ತರ ಸಿಚುಯೇಷನ್ ಅಂತಕ್ಕಂಥದ್ದನ್ನ ರಾಶಿ ಫಲಿತಾಂಶದ ಮುಖಾಂತರ ಹೇಳ್ತಾ ಇರ್ತಕ್ಕಂಥದ್ದು. ಒಂದೊಂದು ರಾಶಿಯಲ್ಲಿ ಲಕ್ಷಾನುಗಟ್ಲೆ ಇರ್ತಾರೆ. ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರುವುದಿಲ್ಲ. ಜಾತಕದಲ್ಲಿ ನಮಗೆ ಗ್ರಹ ಸ್ಥಿತಿಗಳು ಮತ್ತೆ ದಶಾಭುಕ್ತಿಗಳು ಚೆನ್ನಾಗಿಲ್ಲ, ಅನುಕೂಲಕರವಾಗಿಲ್ಲ ಅಂದ್ರೆ ನಾವ್ ಏನೇ ಮಾಡಿದ್ರು ಸಕ್ಸಸ್ ಅನ್ನೋದು ಇರೋದಿಲ್ಲ. ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀವಿ. ಸೊ ಆ ಗ್ರಹ ಸ್ಥಿತಿಗೆ ತಕ್ಕಂತೆ ನಾವೇ ಸ್ವತಃ ಪರಿಹಾರಗಳನ್ನ ಮಾಡ್ಕೋಬೇಕು. ನಾವೇ ಕಷ್ಟಪಟ್ಬಿಟ್ಟು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋದ್ರೇನೆ ಸ್ವಲ್ಪ ಸ್ಥಿತಿಗತಿಗಳು ನಿಮ್ಮ ಅನುಕೂಲಕ್ಕೆ ಬರ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ನಾವು ದುಡ್ಡು ಇಡ್ತೀವಿ, ಯಾವುದೋ ಒಂದು ಪೂಜೆ ಆನ್ಲೈನ್ ಅಲ್ಲಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಪೂಜೆ ಮಾಡಿಸ್ತೀವಿ, ಅದೆಲ್ಲನೂ ಕೂಡ ನಿಮಗೆ ಕಾರ್ಯರೂಪಕ್ಕೆ ಬರುವುದಿಲ್ಲ. ನಮಗೆ ಕಾರ್ಯ ಆಗ್ಬೇಕು, ನಮಗೆ ಸಿದ್ಧಿ ಆಗ್ಬೇಕು ಅಂತಂದ್ರೆ ನಾವೇ ಕಷ್ಟಪಟ್ಬಿಟ್ಟು ಜಾತಕಾನುಸಾರವಾಗಿ ಯಾವ ಗ್ರಹಗಳು ಯಾವ ಗ್ರಹ ಸ್ಥಿತಿ ನಮಗೆ ತೊಂದರೆ ಕೊಡ್ತಾ ಇದೆ ಅದನ್ನ ನೋಡ್ಕೊಂಡು ಆ ಸ್ಥಿತಿಗೆ ತಕ್ಕಂತೆ ಕೆಲವೊಂದು ಸೂಕ್ಷ್ಮವಾಗಿರ್ತಕ್ಕಂತಹ ಮಂತ್ರಗಳು ಇರ್ತವೆ. ಆ ಮಂತ್ರಗಳನ್ನ ಈಗ ಈಗ ಶನಿದು ಪ್ರಾಬ್ಲಮ್ ಇದ್ರೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಅದೆಷ್ಟು ನಮ್ಮ ಕಾಲವನ್ನೇ ಚೇಂಜ್ ಮಾಡುತ್ತೆ. ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಈ ಮಂತ್ರ ಇದೆಯಲ್ಲ, ಸಾಕಷ್ಟು ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ತಂದುಕೊಡ್ತಾ ಹೋಗುತ್ತೆ. ನಾನು ಕೂಡ ಮಾಡಿದ್ದೇನೆ, ಸಾಕಷ್ಟು ಮಂದಿಗೆ ಹೇಳಿದ್ದೇನೆ, ಸಾಕಷ್ಟು ಜನಗಳು ನನಗೆ ರಿಸಲ್ಟ್ ಕೊಟ್ಟಿದ್ದಾರೆ. ಸೊ ಅದು ನನಗೆ ಬೇಕಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ದುಡ್ಡು ಮುಖ್ಯ ಅಲ್ಲ, ಆ ಒಂದು ನೆನೆಸ್ಕೊಂತಾರೆ ಅಲ್ವಾ, ಅವ್ರ ಹತ್ರ ಹೋದ್ವಿ, ಅವರು ಚೆನ್ನಾಗಿ ನಮಗೆ ಉತ್ತಮವಾಗಿರ್ತಕ್ಕಂತಹ ಗೈಡೆನ್ಸ್ ಕೊಟ್ರು. ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ, ನಾನು ಒಬ್ಬ ಗೈಡರ್ ಮಾತ್ರ. ನಿಮ್ಮ ಜಾತಕ ರೀತ್ಯ ಈ ತರ ಇದೆ, ನೀವು ಈ ತರ ಮಾಡಬೇಡಿ, ಮುಂದಕ್ಕೆ ಸರಿ ಹೋಗ್ಬಹುದು, ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂತಹ ವ್ಯಕ್ತಿ ನಾನು ಕರ್ಮವನ್ನು ನಿಮ್ಮ ಕರ್ಮವನ್ನು ಪೂರ್ತಿಯಾಗಿ ಕಡಿಮೆ ಅಂತೂ ಮಾಡೋದಕ್ಕಾಗಲ್ಲ ನನ್ನ ಕೈಯಲ್ಲಿ. ನಾನು ಗೈಡೆನ್ಸ್ ಕೊಡ್ತೀನಿ, ನೀವು ಅದನ್ನ ಮಾಡ್ಕೊಳ್ತಾ ಹೋದ್ರೆ ದಿನನಿತ್ಯ ಸ್ವಲ್ಪ ಅದು ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. 1 ವರ್ಷ 2 ವರ್ಷ ಮಾಡಬೇಕು. ನಾನು ಅಲ್ಲಿ ಹೋದೆ, ದೇವಸ್ಥಾನಕ್ಕೆ ಹೋದೆ, ಮನೇಲಿ ಪೂಜೆ ಮಾಡ್ತೀನಿ, ನೀವು ಊದಿನ ಕಡ್ಡಿ ಹಚ್ಚೋದಲ್ಲ, ದೇವಸ್ಥಾನಕ್ಕೆ ಹೋಗಿ ಗಂಟೆ ಬಾರಿಸ್ಬಿಟ್ಟು ಕುತ್ಕೊಂಡು ಬರ್ತಕ್ಕಂಥದ್ದಲ್ಲ. ಜಾತಕಾನುಸಾರವಾಗಿ ಏನಿದೆಯೋ ಅದಕ್ಕೆ ತಕ್ಕಂತೆ ಇರ್ತಕ್ಕಂತಹ ಮಂತ್ರ ಪಾರಾಯಣವನ್ನು ಮಾಡ್ತಾ ಇದ್ರೆ ಸ್ವಲ್ಪ ಸ್ಥಿತಿಗತಿಗಳು ನಮಗೆ ಅನುಕೂಲಕರ ಆಗ್ತಾ ಹೋಗುತ್ತೆ. ಆಮೇಲೆ ಸಾಕಷ್ಟು ಮಂದಿ ಮದುವೆ ವಿಚಾರದಲ್ಲೂ ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರ. ನೋಡಿ, ಈ ಹೆಸರು ಬಲ ನೋಡ್ತೀರಾ, ಬಟ್ ಜಾತಕವನ್ನು ನೋಡೋದಿಲ್ಲ, ಜಾತಕ ಬಲಗಳನ್ನ ನೋಡೋದಿಲ್ಲ. ಇಬ್ಬರು ಅವಸರವಾಗಿ ಮಾಡ್ಕೊಳ್ತೀರಾ, ಅವಸರವಾಗಿ ಮದುವೆ ಮಾಡ್ಕೊಂಡ್ಬಿಡ್ತೀರಾ, ಅಲ್ಲಿ ಎಡವಟ್ಟು ಆಗ್ತಕ್ಕಂಥದ್ದು. ಸೊ ಸಪ್ತಮ ಶುದ್ಧಿ, ನಿಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನ ಚೆನ್ನಾಗಿದ್ದು ಲಗ್ನಾಧಿಪತಿ ಚೆನ್ನಾಗಿದ್ರೆ, ಪಂಚಮಾಧಿಪತಿ ಚೆನ್ನಾಗಿದ್ರೆ ಅಷ್ಟೊಂದು ನಿಮಗೆ ತೊಂದರೆಗಳು ಇರೋದಿಲ್ಲ. ಅದೇ ಸಪ್ತಮ ಶುದ್ಧಿ ಇಲ್ಲ, ಸಪ್ತಮ ಸ್ಥಾನದಲ್ಲಿ ಕೇತು, ಶನಿ ಅಂತ ಗ್ರಹಗಳು ಅಥವಾ ಶುಕ್ರ ವಕ್ರೆ ಆದ್ರೆ, ಅಥವಾ ಮತ್ತೆ ನಿಮಗೆ ಬುಧ ಚಂದ್ರ ಇದ್ದಾಗ ಇವೆಲ್ಲನೂ ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ನಾವೇ ತಂದ್ಕೊಂತೀವಿ. ಕರ್ಮಸ್ಯ ಕರ್ಮೋಭ್ಯ, ಕರ್ಮ ಹೇಗಿರುತ್ತೋ ತಪ್ಸೋದಕ್ಕಾಗೋದಿಲ್ಲ. ಬಟ್ ನಾವು ಮಾಡ್ತಕ್ಕಂತಹ ಪರಿಹಾರಗಳನ್ನ ಆ ಕರ್ಮ ಅನ್ನೋದು ಸ್ವಲ್ಪ ಎಲ್ಲ ಒಂದ್ ಕಡೆ ಚಿಕ್ಕದಾಗಿ ನಮಗೆ ಆ ಒಂದು ದೈವತಾ ಅನುಗ್ರಹ ನಮಗೆ ಸಿಗ್ತಾ ಹೋದಂತೆಲ್ಲ ಆ ಕರ್ಮ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಆ ನೆಗೆಟಿವ್ ಇನ್ಫ್ಲುಯೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಇನ್ನೊಂದು ಹೇಳ್ತೀರಾ, ನಾವು ಕೆಲವರೆಲ್ಲ ಲವ್ ಮ್ಯಾರೇಜ್ ಆಗ್ತಾರೆ, ಕೆಲವರೆಲ್ಲ ಮತ್ತೆ ಅವ್ರು ಚೆನ್ನಾಗಿರ್ತಾರೆ. ಅವ್ರ ಜಾತಕದಲ್ಲಿ ಬಲಗಳು ಚೆನ್ನಾಗಿದ್ರೆ ಅದೇನು ಮಾಡೋದಕ್ಕಾಗಲ್ಲ, ಅವ್ರು ಯಾವತ್ತು ಮದುವೆ ಆದ್ರೂ ಚೆನ್ನಾಗಿರುತ್ತೆ. ನಮ್ಮ ಜಾತಕದಲ್ಲಿ ಬಲಗಳು ಕಡಿಮೆ ಇದ್ದಾಗ ಸ್ವಲ್ಪ ನಾವು ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ, ಇಲ್ಲ ಅಂದ್ರೆ ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಸೊ ನಾನು ಹೇಳ್ತಕ್ಕಂಥದ್ದು ನೋಡಿ, ಜ್ಯೋತಿಷ್ಯ ಅನ್ನೋದು ಮಾರ್ಗದರ್ಶನ. ಸೊ ಅದರಲ್ಲಿ ಒಂದು ಸೈನ್ಸ್ ಅದು. ಆಕ್ಚುಲಿ ನಾವು ನಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ದೋಷಗಳಿಗೆ ನಾವೇ ಕಷ್ಟಪಟ್ಬಿಟ್ಟು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳೋದ್ರಿಂದ ಸ್ವಲ್ಪ ಸ್ಥಿತಿಗತಿಗಳು ನಮಗೆ ಅನುಕೂಲಕರ ಆಗುತ್ತೆ. ಇದು ಜ್ಯೋತಿಷ್ಯ ಹೇಳಿರ್ತಕ್ಕಂಥದ್ದು. ಸೊ ನಾವು ಉಂಗುರ ಹಾಕೊಂಡ ತಕ್ಷಣ ನೋಡಿ, ನಾವು ಜಂಪ್ ಸ್ಟೋನ್ ಅಂತ ಕರಿತೀವಿ. ಸಾಕಷ್ಟು ಜನಕ್ಕೆ ಅದು ಒಂದು ತಲೆಯಲ್ಲಿ ಬಂದ್ಬಿಟ್ಟಿದೆ. ಜಂಪ್ ಸ್ಟೋನ್ ಹಾಕೊಂಡ್ಬಿಟ್ರೆ ಸೊ
ಒಳ್ಳೇದಾಗ್ಬಿಡುತ್ತೇನೋ, ನಮ್ಗೆ ಏನೋ ಸ್ವಲ್ಪ ಇದಾಗ್ಬಿಡುತ್ತೇನೋ ಅಂತಾನೆ ನೀವು ಅಂದ್ಕೊಂತೀರಾ. ಬಟ್ ನೋಡಿ, ನಾನು ಕೂಡ ಹಾಕೊಂಡಿಲ್ಲ. ಯಾವ ಜಮ್ಸ್ಟೋನ್ ನಾನು ಪ್ರಿಫರ್ ಮಾಡಲ್ಲ, ನಾನು ಅದನ್ನ ಇಷ್ಟಪಡೋದಿಲ್ಲ. ಏನು ಕೆಲವೊಂದೀಗ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ದಿನ ಬೆಳಿಗ್ಗೆ 1000 ಸಲ ಹೇಳ್ಕೊಳ್ಳಿ, ಸಾಯಂಕಾಲ 1000 ಸಲ ಹೇಳ್ಕೊಳ್ಳಿ. ದಿನಕ್ಕೆ 2 ಸಲ ಓಂ ನಮ ಶಿವಾಯ, 2000 ಸಲ ಓಂ ನಮ ಶಿವಾಯ ಹೇಳ್ಕೊಂಡಿದ್ದೀರ ಅಂದ್ರೆ ಜ್ಯೋತಿಷ್ಯದ ಅವಶ್ಯಕತೆನೇ ಇರೋದಿಲ್ಲ. ಇದನ್ನ ಬೆಳೆಸ್ಕೊಂತ ಹೋಗಿ. ಇನ್ನು ಈ ಸಿಂಹರಾಶಿಯವರು ತಪ್ಪದೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಿ, ಹಾಗೇನೆ ಕಾಲಭೈರವೇಶ್ವರ ಆರಾಧನೆಯನ್ನು ಮಾಡ್ತಾ ಬನ್ನಿ. ಇನ್ನು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಯಾರು ಲೈಕ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.